ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಡೈವ್ ಡೀಪ್ ಸೀರೀಸ್ನಲ್ಲಿ ನಾವು ಪ್ರತಿದಿನ ಒಂದು ಹೊಸ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇವತ್ತು ನಾವು ನಿಮಗಾಗಿ ತರ್ತಾ ಇರುವಂಥದ್ದು ಸೌಂದರ್ಯ ಜ್ಞಾನ. ಸೌಂದರ್ಯ ಜ್ಞಾನ ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ, ನಮ್ಮ ಜೊತೆ ದೀಪಾ ನಾಗೇಶ್ ಅವರು ಇರ್ತಾರೆ ಅಂತ. ಸೊ ಅವ್ರ ಜೊತೆ ನಾವು ಇವತ್ತು ಏನು ಮಾತಾಡ್ತಿದ್ದೀವಿ ಅಂತ ಕೇಳೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ, ಸ್ವಾಗತ. ನಮಸ್ತೆ. ಇಟ್ಸ್ ಆಲ್ವೇಸ್ ಪ್ಲೆಜರ್ ಹೇಳ್ದಂಗೆ. ಸೊ ಇವತ್ತಿನ ನಮ್ಮ ಟಾಪಿಕ್ ಏನು? ಇವತ್ತು ಮೇನ್ ಆಗಿ ನಾವು ಪಿಂಪಲ್ಸ್ ಅಂಡ್ ಪಿಂಪಲ್ ಮಾರ್ಕ್ ರಿಡಕ್ಷನ್ ಬಗ್ಗೆ ಮಾತಾಡೋಣ. ಬಿಕಾಸ್ ಸಾಕಷ್ಟು ಜನಕ್ಕೆ ಅದು ಬಡ ನಂದು ಆ ಏಜ್ ಹೋಗ್ಬಿಟ್ಟಿದೆ. ಬಟ್ ನಮ್ಮ ವೀಕ್ಷಕರಲ್ಲಿ ತುಂಬಾ ಜನಕ್ಕೆ ಇರುತ್ತಲ್ಲ. ಅಲ್ಲ, ಅದು ಆಕ್ಚುಲಿ ಅದು ಹೇಳಕ್ಕಾಗಲ್ಲ. ಪಿಂಪಲ್ಸ್ ಏಜ್ ಎಷ್ಟಾದ್ರೂ ಕೂಡ ಅದಾದ್ಮೇಲೆ ಬರೋ ಚಾನ್ಸಸ್ ಮುಂಚೆ ಇದೆಯಲ್ಲ. ಜಾಸ್ತಿ ಬರ್ತಾ ಇದ್ದು ಟೀನ್ ಏಜ್ ಅಲ್ಲಿ. ಹೌದು, ಈಗ ಅದು ಅಂದ್ರೆ ಹೇಳ್ತೀನಿ ಇವತ್ತು ರೀಸನ್ಸ್ ಎಲ್ಲ ಅದೇ ಏನಕ್ಕೆ ಅಂತ. ಅದಕ್ಕೋಸ್ಕರನೇ ಸೊ ಈಗ 16 ನಲ್ಲಿ ಇದ್ದಿದ್ದು 60+ ಅವ್ರಿಗೂ ಬರುವಂತ ಚಾನ್ಸಸ್ ಇದೆ. ಹಾಗಾಗಿ ಇವತ್ತು ಅದ್ರ ಬಗ್ಗೆನೇ ತುಂಬಾ ಹಾಗಾಗಿ ಇಂಟ್ರೆಸ್ಟಿಂಗ್ ನಮಗೂ ಟಾಪಿಕ್ ಮಾತಾಡೋಣ. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇವಾಗ ಸ್ಕಿನ್ ಬಗ್ಗೆ ಮಾತಾಡೋದಾದ್ರೆ ಸ್ಕಿನ್ ಅಲ್ಲಿ 3 ಲೇಯರ್ಸ್ ಇರುತ್ತೆ. ಆಡು ಭಾಷೆಯಲ್ಲಿ ನಾವು 7 ಲೇಯರ್ ಅಂತೆಲ್ಲ 7 ಲೇಯರ್ಸ್ ಅಂತೆಲ್ಲ ಹೇಳ್ತೀವಿ. ಬಟ್ ಆಕ್ಚುಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ ಎಪಿಡರ್ಮಿಸ್, ಡರ್ಮಿಸ್ ಅಂಡ್ ಹೈಪರ್ಡರ್ಮಿಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಹೋದ್ರೆ ಪಿಂಪಲ್ ಬರೋದೇ ರೆಡ್ಯೂಸ್ ಆಗ್ತಾ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಫಸ್ಟ್ ಪಿಂಪಲ್ ಯಾಕೆ ಬರ್ತಾ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ ಜನರಲ್ ನಾವು ಮುಂಚೆ ಎಲ್ಲ ನೋಡಿದಾಗ ಒಂದು ಡೆಕೆಡ್ ಏಜ್ ನಲ್ಲಿ ಯಾಕೆ ಸ್ಟಾರ್ಟ್ ಆಗುತ್ತೆ? ಒಂದು ಡೆಕೆಡ್ ಮುಂಚೆ ಎಲ್ಲ ನೋಡಿದಾಗ ನಮಗೆ ಟೀನೇಜ್ ಅಲ್ಲೇ ಜಾಸ್ತಿ ಬರ್ತಿತ್ತು. 13 to 19 ಇಯರ್ಸ್ ಅಂತ ಹೇಳ್ತೀವಲ್ಲ. ಯಾಕೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾರೆ. ಆಕ್ಚುಲಿ ಅದು ಇಂಬ್ಯಾಲೆನ್ಸ್ ಅಲ್ಲ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಆ ವಯಸ್ಸಲ್ಲಿ ಯೌವನಾವಸ್ಥೆಗೆ ಕಾಲಿಡ್ತಾ ಇರ್ತಾರೆ. ಸೊ ಬಾಲ್ಯ ಕಳೆದು ಯೌವನಾವಸ್ಥೆಯಲ್ಲಿ ಕಾಲಿಡುವಾಗ ನಮ್ಮಲ್ಲಿ ಸಾಕಷ್ಟು ಹಾರ್ಮೋನ್ಸ್ ಸೆಕ್ರೇಷನ್ಸ್ ಆಗ್ತಾ ಇರುತ್ತೆ. ಆವಾಗ ನಮ್ಮ ಬಾಡಿ ಅಡ್ಜಸ್ಟ್ ಆಗೋದಕ್ಕೋಸ್ಕರನೇ ಅದು ಅಂದರೆ ಚೇಂಜಸ್ ಆದಾಗ ನಮಗೆ ಸೀಬಮ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಸೀಬಮ್ ಅಂದರೆ ಮುಖದಲ್ಲಿರುವಂಥ ತೈಲ ಗ್ರಂಥಿಗಳು ಆ್ಯಕ್ಟಿವ್ ಆಗಿರುತ್ತೆ. ಸೊ ಆ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ ಸರಿಯಾಗಿ ವಾಶ್ ಮಾಡಿಲ್ಲ, ಪ್ರಾಪರಾಗಿ ಕ್ಲೆನ್ಸ್ ಮಾಡ್ಕೊಂಡಿರಲಿಲ್ಲ, ಈವನ್ ಪ್ರಾಪರಾಗಿ ಡಯಟ್ ಮಾಡಿಲ್ಲ ಅಂದ್ರೂ ಪಿಂಪಲ್ ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತಿತ್ತು. ಬಟ್ ಈಗ ಪಿಂಪಲ್ ಬರೋದಕ್ಕೆ ಅದು ಒಂದೇ ರೀಸನ್ ಅಲ್ಲ, ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಈಗ 10 ವರ್ಷಗಳಿಂದ ನಾವು ನೋಡ್ತಾ ಹೋದರೆ ತುಂಬ ವಿಚಿತ್ರ ಅನಿಸುತ್ತೆ, ಬಟ್ ಅದು ವಾಸ್ತವ. ಮೊಬೈಲಿಂದ ಕೂಡ ಪಿಂಪಲ್ ಬರುತ್ತೆ. ಜಾಸ್ತಿ ಮೊಬೈಲ್ ಯೂಸೇಜ್. ಮೊಬೈಲ್ ಹೆಚ್ಚಾಗಿ ಇಯರ್ಫೋನ್ ಹಾಕೊಳ್ಳೋರಿಗೆ ಆ ಸಮಸ್ಯೆ ಬರಲ್ಲ. ಬಟ್ ಇನ್ ಜನರಲಿ ಮೊಬೈಲ್ಸ್ನ ಹಿಂಗೆ ಇಟ್ಕೊಳ್ತೀವಿ, ಟಕ್ ಅಂತ ಯಾವುದಾದ್ರೂ ಒಂದು ಸರ್ಫೇಸ್ ಮೇಲೆ ಇಡ್ತೀವಿ. ಅದು ನಮ್ಮಲ್ಲಿ ಇಲ್ಲಿರೋ ಸೀಬಮ್ನೆಲ್ಲ ಸೆಕ್ರೇಷನ್ ಮಾಡ್ಕೊಂಡಿರುತ್ತೆ ಮೊಬೈಲ್. ನಾವು ಕೆಲವು ಸತಿ ಕೆಲವ್ರಿಗೆ ಉಲ್ಟಾ ಇಡೋ ಅಭ್ಯಾಸ ಕೂಡ ಇರುತ್ತಲ್ವಾ. ಸೊ ಅದು ಅಲ್ಲಿ ನಾವು ಎಲ್ಲಿ ಇಡ್ತೀವೋ ಟೇಬಲ್ ಅಥವಾ ಯಾವ್ದು ಮಣ್ಣು, ಬ್ಯಾಕ್ಟೀರಿಯಾ ಎಲ್ಲದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಮತ್ತೆ ಇಮಿಡಿಯೇಟ್ ಆಗಿ ಹಿಂಗೆ ಇಟ್ಕೊಂಡು ಮಾತಾಡುವಾಗ ಅದು ಒನ್ ಸೈಡೆಡ್ ಪಿಂಪಲ್ ಅಂತ ಹೇಳ್ತೀವಿ. ಅಂದರೆ ಯಾವ ಕಡೆ ಹೆಚ್ಚಾಗಿ ಮೊಬೈಲ್ನ ನಾವು ಇಟ್ಕೊಳ್ತಾ ಇರ್ತೀವೋ, ಬಳಸ್ತಾ ಇರ್ತೀವೋ, ಆ ಸೈಡಲ್ಲಿ ಮೊಬೈಲ್ ಶೇಪಲ್ಲೇ ಅಥವಾ ಒಂದು ಸ್ಕ್ವೇರ್ ಝೋನಲ್ಲಿ ಪಿಂಪಲ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಕೇಸಸ್ ನಮ್ಮ ಪಾರ್ಲರಲ್ಲಂತೂ ತುಂಬ ಈ ಥರ ಕೇಸಸ್ ಬರ್ತಾ ಇರುತ್ತೆ. ಇದಕ್ಕೆ ಪಂಚಪತ್ರೆ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಈ ಟ್ರೀಟ್ಮೆಂಟ್ಗಳದೆಲ್ಲ ನಾನು ಮತ್ತೆ ಹೇಳ್ತೀನಿ ಆಯ್ತಾ. ಫಸ್ಟ್ ಇವಾಗ ಏನೇನೆಲ್ಲ ರೀಸನ್ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊಬೈಲ್ ಇಸ್ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಇನ್ನು ಕೆಲವರಿಗೆ ಹೀಗೆ ಹಿಡ್ಕೊಂಡು ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ, ಪ್ರಾಪರಾಗಿ ವಾಶ್ ಮಾಡಿರಲಿಲ್ಲ. ಈಗ 2 ವೀಲರೆಲ್ಲ ಜಾಸ್ತಿ ಓಡಿಸ್ತಾ ಇರ್ತಾರೆ, ಬರ್ತಾರೆ, ಸುಸ್ತಾಗಿರುತ್ತೆ, ಹ್ಯಾಂಡ್ ವಾಶ್ ಎಲ್ಲ ಮಾಡಿಲ್ಲ, ಹಾಗೆ ಇಟ್ಕೊಂಡು ಮಲ್ಕೊಳ್ತಾರೆ ಅಂತಂದರೆ ಅಲ್ಲಿರೋ ಧೂಳಿಂದನೂ ಕೂಡ ನಮಗೆ ಪಿಂಪಲ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದು ಯಾವುದರಿಂದ ಅಂತಂದರೆ ಓವರ್ ಯೂಸೇಜ್ ಆಫ್ ಮೇಕಪ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಪ್ರತಿದಿನ ಮೇಕಪ್ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಅದು ನಾನು ತುಂಬ ಯೂಸ್ ಮಾಡಲ್ಲ, ಮಿನಿಮಮ್ ಪ್ರಾಡಕ್ಟೇ, ಯಾವುದೋ 1-2 ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಅಂತ ತುಂಬ ಜನ ನಮ್ಮ ಹತ್ರ ಹೇಳ್ತಾರೆ. ಬಟ್ ಸ್ಟಿಲ್ ನಾವು ಕನ್ಸೀಲರ್ ಅಂತ ಅದರ ಹೆಸರಲ್ಲೇ ಇದೆ, ಕನ್ಸೀಲ್ ಮಾಡಿಬಿಡುತ್ತೆ, ಪೋರ್ಸ್ನೆಲ್ಲ ಸೀಲ್ ಡೌನ್ ಮಾಡಿಬಿಟ್ಟಿರುತ್ತೆ. ಸೊ ಲಾಂಗ್ ಅವರ್ಸ್ ಅಂದರೆ ನಾವು 6 to 7 hours ಕನ್ಸೀಲರ್ನ ಹಾಕೇ ಇದ್ದರೆ ನಮ್ಮದು ಮೆಟಬಾಲಿಸಮ್ ಸರಿಯಾಗಿ ಆಗೋದೇ ಇಲ್ಲ. ಸ್ವೆಟ್ ಆಚೆ ಬರಬೇಕು, ಆಮೇಲೆ ಆಯಿಲ್ ಅಂದರೆ ಸೀಬಮ್ ಸೆಕ್ರೇಷನ್ ಏನಿರುತ್ತೆ ಅದೆಲ್ಲ ನ್ಯಾಚುರಲ್ ವ್ಯವಸ್ಥೆಗೆ ವಿರುದ್ಧವಾಗಿ. ಹೌದು. ಸೊ ಬ್ರೀದಬಿಲಿಟಿನೇ ಕ್ಲೋಸ್ ಮಾಡ್ತಾ ಇದೀವಿ. ಮೇನ್ ಆಗಿ ಸ್ವೆಟ್ ಆಗ್ತಾರೆ, ಇಲ್ಲಿಗೆ ಕನ್ಸೀಲರ್ ಹಾಕೊಂಡು ಬಿಡ್ತಾರೆ, ನೋಸ್ ಹತ್ರ ಕನ್ಸೀಲರ್. ಅದೇ ನಮ್ಮ ಮೇನ್ ಪಾಯಿಂಟ್, ಅಂದರೆ ಅದು ಪೀಕ್ ಝೋನ್ ಆಫ್ ದ ಮೆಟಬಾಲಿಸಮ್. ಸೊ ಅದನ್ನು ನಾವು ಕನ್ಸೀಲ್ ಮಾಡಿಬಿಟ್ಟಿರ್ತೀವಿ. ಅವಾಗ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಡ್ ಥರ ಕಾಣಿಸೋದು, ಪಿಂಪಲ್ ಬರುವಂಥದ್ದು. ಇವನ್ ಐಸ್ ಹತ್ರ ಎಲ್ಲ ಜಾಸ್ತಿ ಕನ್ಸೀಲರ್ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಇಲ್ಲೂ ಕೂಡ ಪಿಂಪಲ್ ಯೂಶಲಿ ಬರಲ್ಲ, ಬಟ್ ಇಲ್ಲೂ ಕೂಡ ಎಲ್ಲ ಪಿಂಪಲ್ ಬರುವಂಥ ಚಾನ್ಸಸ್ ಇರುತ್ತೆ ರೆಗ್ಯುಲರ್ ಯೂಸೇಜ್ ಆಫ್ ಮೇಕಪ್ಪಿಂದ. ಒಂದು ಪ್ರಾಡಕ್ಟಿಂದ ಆದರೆ ಇನ್ನೊಂದು ಆ ಮೇಕಪ್ನ ಯೂಸ್ ಮಾಡ್ತಾರಲ್ವ, ಆ ಬ್ರಷ್ಗಳಿಂದನೂ ಬರುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನೀಟ್ ಆ್ಯಂಡ್ ಹೈಜಿನಿಕಾಗಿ ವಾಶ್ ಮಾಡಿರಲ್ಲ, ಅಥವಾ ಒಬ್ಬರಿಬ್ರು ಸಿಬ್ಲಿಂಗ್ಸ್ ಇದ್ದಾರೆ ಅಂದರೆ ನಂದು ನೀನು ಯೂಸ್ ಮಾಡ್ಕೊತ ಆ ಬ್ಲೆಂಡರ್ಸ್ ಎಲ್ಲ ಒಬ್ಬರಿಂದ ಒಬ್ರು ಯೂಸ್ ಮಾಡ್ಕೊಂಡ್ರು ಪರ್ಸನ್ ಟು ಪರ್ಸನ್ ಇಸ್ ಡಿಫ್ರೆಂಟ್, ಸ್ಕಿನ್ ಇಸ್ ಡಿಫ್ರೆಂಟ್.
ಇಂಪಾರ್ಟೆಂಟ್ ಅಲ್ವಾ. ಸೊ ಅವ್ರದ್ದು ಸೀಬಮ್ನ ಚೆನ್ನಾಗಿ ಅದು ಕಾಂಟ್ಯಾಕ್ಟಲ್ಲಿರುತ್ತೆ, ಮತ್ತು ಇನ್ನೊಬ್ರಿಗೆ ಯೂಸ್ ಮಾಡಿದ ತಕ್ಷಣ ಅದು ಅಲ್ಲಿ ಹೋಗಿ ರಿಯಾಕ್ಷನ್ ಆಗಿ ಆ ಥರ ಪಿಂಪಲ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಸೊ ರೂಟ್ ಕಾಸ್ ಅಂತ ನೋಡಿದಾಗ ಪಿಂಪಲ್ ಅಂದ ತಕ್ಷಣ ಒಂದೇ ಒಂದು ಟ್ರೀಟ್ಮೆಂಟ್ ಇದೆ, ಇದರಿಂದ ಹೋಗುತ್ತೆ ಅಂತ ಇಲ್ವೇ ಇಲ್ಲ. ಈಗ ನಮ್ಮದು ಇವಾಗ ನಮ್ಮ ಪಾರ್ಲರಲ್ಲೂ ಅಷ್ಟೇ ಬಂದಾಗ ಯಾಕೆ ಬಂದಿದ್ದಾರೆ ಅಥವಾ ಅದರಿಂದ ಏನು ರೂಟ್ ಕಾಸ್ ಕಂಡುಹಿಡಿದಾಗ ಅದ್ರ ಟ್ರೀಟ್ಮೆಂಟ್ ತುಂಬ ಸುಲಭವಾಗುತ್ತೆ. ತುಂಬ ಅಪ್ಲಿಕೇಶನ್ ಅಗತ್ಯ ಇರೋದಿಲ್ಲ. ಲೈಫ್ ಸ್ಟೈಲಲ್ಲಿ ಒಂಚೂರು ಚೇಂಜಸ್ ಮಾಡಿಕೊಂಡ್ರೆ ಫಸ್ಟ್ ಆಫ್ ಆಲ್ ಪಿಂಪಲ್ಲೇ ಬರಲ್ಲ. ಆ ರೀತಿ ನಾವು ನೋಡ್ಕೊಳ್ತಾ ಬರ್ಬೋದು. ಸೊ ಬಟ್ ತೀರಾ ಆಯಿಲಿ ಸ್ಕಿನ್ ಅಥವಾ ಆಯಿಲಿ ನೇಚರ್ ಅಂತ ಏನು ಹೇಳ್ತೀವಿ ಅಂಥವ್ರಿಗೆ ಐ ಥಿಂಕ್ ಅದನ್ನ ಅವಾಯ್ಡ್ ಮಾಡೋದು ತುಂಬ ಕಷ್ಟ. ತುಂಬ ಜಾಸ್ತಿ ಅವ್ರಿಗೆ ಜಾಸ್ತಿ ಬರೋದು. ಸೊ ಅದು ಆಯಿಲಿನೂ ಅವ್ರಿಗೆ ಯಾಕೆ ಕೆಲವ್ರಿಗೆ ಮಾತ್ರ ಬೈ ನೇಚರ್ ಅಥವಾ ಕೆಲವ್ರಿಗೆ ಹೆರಿಡಿಟಿಯಿಂದ ಆಯಿಲಿ ಸ್ಕಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಿಗೆ ಆಯಿಲ್ ಸೆಕ್ರೇಷನ್ ಯಾತಕ್ಕೆ ಜಾಸ್ತಿ ಆಗಿದೆ ಅಂತಂದರೆ ಅವರು ರಾಂಗ್ ಫೇಸ್ ವಾಶ್ಗಳನ್ನ ಯೂಸ್ ಮಾಡಿರ್ತಾರೆ, ಆಯಿತಾ. ಸೊ ಒಂದು ತುಂಬ ಡ್ರೈಯಿಂಗ್ ಏಜೆಂಟ ಯೂಸ್ ಮಾಡಿದಾಗ ಫುಲ್ ಎಲ್ಲ ಬ್ರೇಕ್ಔಟ್ ಆಗಿರುತ್ತೆ. ಆವಾಗ ಇದರಿಂದ ನಂದು ಡ್ರೈ ಆಗ್ತಿದೆ ಅಂತ ಅಂದ್ಬಿಟ್ಟು ಯಾವುದಕ್ಕಾದ್ರೂ ಬೇರೆದಕ್ಕೆ ಸ್ವಿಚ್ ಆಗ್ತಾರೆ. ಅದು ತುಂಬ ಆಯಿಲಿ ಇರೋವಂಥ ಫೇಸ್ ವಾಶ್ಗಳನ್ನ ಯೂಸ್ ಮಾಡಿದಾಗಲೂ ಕೂಡ ನಮ್ಮ ಫೇಸಲ್ಲಿ ಮತ್ತಷ್ಟು ಆಯಿಲ್ ಪ್ರೊಡ್ಯೂಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಆವಾಗಲೂ ಕೂಡ ಅದು ಆಯಿಲಿನೆಸ್ ಜಾಸ್ತಿ ಆಗಿ ನೀವು ಹೇಳ್ದಂಗೆ ಪಿಂಪಲ್ ಬರೋ ಚಾನ್ಸಸ್ ಜಾಸ್ತಿ. ಬೇಸಿಕಲಿ ಪಿಂಪಲ್ ಬರೋದೇ ಆಯಿಲಿ ಸ್ಕಿನ್ಗೆ. ರೈಟ್. ಸೊ ದಟ್ಸ್ ಟ್ರೂ. ಅಂದ್ರೆ ಆಯಿಲ್ ಸೆಕ್ರೇಷನ್ ಜಾಸ್ತಿ ಆದಾಗ ಅದು ಹೊರಗೆ ಬರೋದಕ್ಕೆ ಸಾಧ್ಯ ಆಗದೆ ಇರುವಾಗ ಅಲ್ಲಿ ಅದು ಪಿಂಪಲ್ ಹೊಸ ದಾರಿಯನ್ನು ಹುಡುಕಿದಾಗ ಅದು ಪಿಂಪಲ್ ಆಗಿ ಬರೋದು. ಹೌದೌದು. ಈಗ ಒಂದು ಸರ್ಫೇಸ್ ಇರುತ್ತೆ, ಅದು ರೋಡ್ ಕ್ಲೀನ್ ಆಗಿದ್ದಾಗ ನಮಗೆ ಟ್ರಾಫಿಕ್ ಜಾಮ್ ಆಗಲ್ಲ, ಸ್ಮೂತ್ ಆಗಿ ಮೂವ್ ಆಗ್ತಾ ಇರುತ್ತೆ. ಯಾವಾಗ ಪೈಲಪ್ ಆಗುತ್ತೆ ಅವಾಗ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ, ಆವಾಗ ಎಲ್ಲ ಅದು ಜಾಮ್ ಆಗಿ ಆ ಥರ ಪಿಂಪಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದೊಂದು ರೀಸನ್. ಮತ್ತೆ ಇತ್ತೀಚಿನ ಲೈಫ್ ಸ್ಟೈಲ್ ನೋಡಿದಾಗ ನಮಗೆ ಸೂರ್ಯನ ಬೆಳಕಂತೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಈಗ ನೈಟ್ ಶಿಫ್ಟ್ಗೆ ಹೋಗ್ತಾರಲ್ಲ ಅವ್ರಿಗೆ ಸನ್ಲೈಟೇ ಬೀಳೋದಿಲ್ಲ. ಸೊ ಆ ಥರದ್ರಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿ ಕೂಡ ಪಿಂಪಲ್ ಸಣ್ಣ ಸಣ್ಣದು, ಅದು ತುಂಬ ಪಸ್ಸಿರೋಂಥದ್ದಲ್ಲ, ಸಣ್ಣ ಸಣ್ಣ ಆಕ್ನೆ ಪೋರನ್ ಸ್ಕಿನ್ ಅಂತ ಹೇಳ್ತೀವಿ. ಅದರಲ್ಲಿ ವೆರೈಟಿಗಳಿದೆ, ತುಂಬಾ ವೆರೈಟೀಸ್ ಇದೆ. ಪಿಂಪಲ್ ಅಂಡ್ ಆಕ್ನೆ ಈ ಥರ ಬಾಡಿ ಟೈಪ್ಗೆ ಮತ್ತೆ ಅದು ಹೇಗೆ ಬಂತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈವನ್ ಫಾಸ್ಟ್ ಫುಡ್, ಇವಾಗ ಏನು ನಾವು ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಸ್ವಿಗ್ಗಿ ಜೊಮ್ಯಾಟೋದಲ್ಲಿ 10 ನಿಮಿಷದಲ್ಲಿ ಬರುತ್ತೆ ಅಂತ, ಅದು ಪ್ರೋಸೆಸ್ಡ್ ಫುಡ್ ಆಗಿರುತ್ತೆ. ಎಷ್ಟೋ ಸತಿ ಫ್ರೋಸನ್ ಫುಡ್ ಆಗಿರುತ್ತೆ, ಅದನ್ನು ಬಿಸಿ ಮಾಡಿದ ತಕ್ಷಣ ಕಳಿಸಿ ಪ್ಯಾಕ್ ಮಾಡಿರ್ತಾರೆ. ಯಾವುದೇ ಆಗಲಿ ಹೋಮ್ ಫುಡ್ ಇಸ್ ಅ ಹೋಮ್ ಫುಡ್ ಅಂತ ಹೇಳ್ಬೋದು. ಸೊ ಯಾವುದು ಪ್ರೋಸೆಸ್ಡ್ ಫುಡ್ ಇರುತ್ತೋ ಅದರಲ್ಲಿ ಪ್ರಿಸರ್ವೇಟಿವ್ ಇಂದ ಹಿಡಿದು ಅಜಿನೋಮೋಟೋವರೆಗೂ ಹಾಕಿರ್ತಾರೆ. ಇವನ್ ನಾವು ಇವಾಗ ಗೋಬಿ ಅಥವಾ ಸ್ಟ್ರೀಟ್ ಫುಡ್ ಅಂತ ಏನು ತಿಂತೀವಿ ಅದರಲ್ಲಿ ಕೂಡ ತುಂಬ ಅಜಿನೋಮೋಟೋ, ಆದಮೇಲೆ ಆಯಿಲ್ಸ್ ಚೆನ್ನಾಗಿರೋವಂಥದ್ದು ಎಣ್ಣೆ ಯೂಸ್ ಮಾಡಿರಲ್ಲ. ಆ ಥರದ್ದು ಕೂಡ ನಾವು ಇಂಟೇಕ್ ಮಾಡಿದಾಗ ಅದು ತುಂಬ ಫಾಸ್ಟಾಗಿ ಪಿಂಪಲ್ ಬರ್ತಿರೋದು. ಈಗಿನ ಜನ್ರೇಷನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಟೀನೇಜಲ್ಲಿ ಬರೋದು ಸಹಜ. ಬಟ್ ಆಫ್ಟರ್ ಟೀನೇಜ್ 20 to 35 ಇಯರ್ಸ್ ಯಾಕೆ ಬರ್ತದೆ ಅಂದರೆ ಕರೆಕ್ಟಾಗಿ ಅಂದರೆ ಈ ಫುಡ್ ಅದಕ್ಕೋಸ್ಕರನೇ ಕೇಳಿದ್ದು ನಾನು, ಬರೇ ಟೀನೇಜರ್ಸ್. ಸೊ ಟೀನೇಜ್ ಬಿಟ್ಟು ಮುಂದೆ ನೆಕ್ಸ್ಟ್ ಏಜಲ್ಲಿ ಬರ್ತಾ ಇರೋದು ಕಾರಣಗಳು ಬೇರೆ ಬೇರೆ ಇರ್ತವೆ. ಫಾಸ್ಟ್ ಫುಡ್ ಇಂದ ಸಹಜವಾಗಿ ಬರುವಂಥದ್ದು ಅಲ್ಲ. ಈ ಟೀನೇಜ್ ಅಲ್ಲಿ ಅಂತಂದ್ರೆ ಅದು ಅವರ ಬೆಳವಣಿಗೆ ಹಂತದಲ್ಲಿ ಹೊಸ ಹಾರ್ಮೋನ್ಸ್ ಸೆಕ್ರೆಟ್ ಆದಾಗ ಬಾಡಿ ಚೇಂಜಸ್ ಅಲ್ಲಿ ಬರುತ್ತೆ. ಹೌದು. ಸೊ ಆಫ್ಟರ್ ಟೀನೇಜ್ ಬರೋದು ತುಂಬ ಕಾಮನ್ ಪ್ರಾಬ್ಲಮ್ ಅಂದರೆ ಒಂದು ಆಚೆ ತಿಂತಾ ಇರೋದು, ಫಾಸ್ಟ್ ಫುಡ್ ತಿಂತಾ ಇರೋದ್ರಿಂದ. ತಿನ್ನಲೇಬೇಡಿ ಅಂತ ಹೇಳೋದಕ್ಕಾಗಲ್ಲ, ಬಟ್ ತಿನ್ನೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಸ್ವಲ್ಪ ಡಿಟಾಕ್ಸ್ ವಾಟರ್ನ ಕುಡಿಯೋದ್ರಿಂದ ಅಥವಾ ಬಂದ್ಮೇಲೆ ಡಿಟಾಕ್ಸ್ ವಾಟರ್ನ ಕುಡಿಯೋದ್ರಿಂದನೂ ನಾವು ಅದನ್ನು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಡಿಟಾಕ್ಸ್ ವಾಟರ್ ಅಂದರೆ ಡಿಟಾಕ್ಸ್ ಬಿಸಿನೀರು ಸಾಕ? ಬರೀ ಬಿಸಿನೀರು ಕುಡಿಬಾರ್ದು. ಆಕ್ಚುಲಿ ಬರೀ ಬಿಸಿ ನೀರನ್ನ ಬಿಸಿ ಅಂತಾರೆ, ಸ್ವಲ್ಪ ಉಗುರು ಬೆಚ್ಚ ಹಾಗೆ ಮಾಡ್ಕೊಳ್ಬೋದು. ಒಂಚೂರು ಜೀರಿಗೆ ಆದರೂ ಹಾಕ್ಬೇಕು. ಅಂದರೆ ಡೈರೆಕ್ಟ್ ಕನ್ಸಂಪ್ಷನ್ ಆಫ್ ವಾಟರ್ ಅಂದರೆ ಬಿಸಿ ನೀರನ್ನ ಕುಡಿಯೋದು ಬೇಡ. ಅದಕ್ಕೆ ಒಂಚೂರು ಜೀರಿಗೆ ಅಥವಾ ಬೇರೆ ಏನಾದರೂ ಈಗ ಲಾವಂಚ ಬೇರ್ನ ಹಾಕಿ ಬಿಸಿ ಮಾಡಿ ಕುಡಿಬೋದು. ಮತ್ತು ಫ್ರೂಟ್ ಆ್ಯಂಡ್ ವೆಜಿಟೇಬಲಿಂದ ಇವತ್ತು ತುಂಬ ಡಿಟಾಕ್ಸ್ ವಾಟರ್ಗಳನ್ನ ಹೇಳ್ಕೊಡ್ತೀನಿ. ಆ ಥರದನ್ನು ಯೂಸ್ ಮಾಡಿದಾಗ ತುಂಬ ಫಾಸ್ಟಾಗಿ ಬಾಡಿ ಡಿಟಾಕ್ಸ್ ಆಗುತ್ತೆ. ಈ ಥರ ಫುಡ್ಡಿಂದ ಇನ್ಫೆಕ್ಷನ್ ಆಗಿರೋದನ್ನೆಲ್ಲ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಸೊ ಈಗ ಈ ಫಾಸ್ಟ್ ಫುಡ್ ಏನು ತಿಂತಾರಲ್ಲ ಅವ್ರಿಗೆ ತಿನ್ನಲೇಬೇಡಿ ಅಂತ ಹೇಳಲ್ಲ. ಒನ್ಸ್ ಇನ್ ಅ ವೈಲ್ ಓಕೆ, ಡೈಲಿ ಬೇಡ. ಹಾಗೇನಾದ್ರು ತಿನ್ಬೇಕಂದ್ರೆ ಫಸ್ಟೇ ಬಾಡಿನ ಡಿಟಾಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಬೆಟರ್. ಸೊ ತಯಾರು ಮಾಡ್ಕೊಳ್ಳೋದು ಏನು ಸಿಕ್ಲಿಲ್ಲ ನಾನು ಹೆಂಗೆ ಮಾಡ್ಕೊಂಡು ಮತ್ತೆ ಕರೆಕ್ಟ್, ವೆರಿ ಸಿಂಪಲ್. ಒಂದು ಬಾಟ್ಲ್ ಒಳಗಡೆ ಕುಕುಂಬರ್ ಸ್ಲೈಸ್ ಅಂತ ಹೇಳ್ತೀವಲ್ಲ, ಕುಕುಂಬರ್ನ ಸ್ಲೈಸ್ ಮಾಡಿ ಒಂದು ಬಾಟ್ಲ್ ಒಳಗಡೆ ಹಾಕಿ ಸ್ವಲ್ಪ ಪುದೀನ ಮತ್ತು ಲೆಮನ್ ಯೂಸ್ ಮಾಡಿ ಆದಮೇಲೆ ಅದ್ರ ಸಿಪ್ಪೆನ ಹಾಕಿ ಅದಕ್ಕೆ ನೀರು ತುಂಬಿಸ್ಬಿಟ್ರೆ ಸಾಕು. ಅದೊಂದು ಅರ್ಧ ಗಂಟೆ ಇಟ್ಟರೆ ಡಿಟಾಕ್ಸ್ ಆಗುತ್ತೆ. ಬಿಸಿ ಮಾಡಬೇಕು ಅನ್ನೋ ಅಗತ್ಯ ಇರಲ್ಲ. ಇಲ್ಲ ಜಸ್ಟ್ ಅದನ್ನ ಹಾಕಿರ್ತೀವಿ ಅಷ್ಟೇ, ಸ್ಕ್ವೀಸ್ ಏನು ಮಾಡಿರಲ್ಲ, ಜಸ್ಟ್ ಹಾಕಿದಾಗ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತೆ ಸಿಟ್ರಸ್ ತುಂಬ ಒಳ್ಳೆ ಕ್ಲೆನ್ಸ್ ಮಾಡುತ್ತೆ. ಹಾಗಾಗಿ ಇದು 3 ಕಾಂಬಿನೇಷನ್ ತುಂಬ ಒಳ್ಳೆ ಡಿಟಾಕ್ಸ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಆಫೀಸ್ಗೆಲ್ಲ ಹೋಗ್ಬೇಕಂದ್ರೆ ಬರೀ ಬಾಟ್ಲ್ ಒಳಗಡೆ ಅದನ್ನ ಹಾಕೊಂಡು ತೊಗೊಂಡು ಹೋಗಿ ಆಮೇಲೆ ಸಾಯಂಕಾಲ ಅದನ್ನ ಸಲಾಡ್ ಆಗಿ ತಿನ್ಬಿಟ್ರೆ ಇನ್ನೂ ಬೆಟರ್. ಯಾವುದು ವೇಸ್ಟ್ ಅಂತ ಆಗೋದೇ ಇಲ್ಲ. ಸೊ ಹಾಗೆ ಅದನ್ನ ಯೂಸ್ ಮಾಡಿ ಮಲ್ಟಿ ಯುಟಿಲಿಟಿ.
ಹೌದು. ಸೊ ಹೀಗೆ ಬರೋದಕ್ಕೆ ರೀಸನ್ಸ್ ತುಂಬ ಇರುತ್ತೆ. ಈವನ್ ಪಿಲ್ಲೋಯಿಂದ ಕೂಡ ಬರುತ್ತೆ. ಪಿಲ್ಲೋ ಕವರ್ಸ್ಗಳನ್ನ ಕರೆಕ್ಟಾಗಿ ಪ್ರಾಪರಾಗಿ ಇನ್ ಟೈಮ್ಗೆ ವಾಶ್ ಮಾಡಿಲ್ಲ ಅಂದರೆ ಹೇರು ಟಚ್ ಆಗ್ತಾ ಇರುತ್ತೆ, ಫೇಸು ಟಚ್ ಆಗ್ತಾ ಇರುತ್ತೆ. ಹೌದು. ಯೂಶಲಿ ಹೀಗೆ ನಾವು ಪೊಸಿಷನ್ ಹೌದು, ಚೇಂಜ್ ಮಾಡುವಾಗ ಹೇರಲ್ಲಿರೋ ಆಯಿಲ್, ಸೀಬಮ್ ಸೆಕ್ರೇಷನ್ ಎವ್ರಿ ಡೇ ಹೇರ್ ವಾಶ್ ಮಾಡಿರಲ್ಲ. ಹ್ಮ್. ಸೊ ಇಲ್ಲಿರೋ ಸ್ವೆಟ್ ಕೂಡ ಪಿಲ್ಲೋಗೆ ಹೋಗಿರುತ್ತೆ. ಅದನ್ನು ನಾವು ಫೇಸಿಗೆ ಕಾಂಟ್ಯಾಕ್ಟ್ ಆದಾಗಲೂ ಪಿಲ್ಲೋಯಿಂದನೂ ಬರುವಂಥ ಚಾನ್ಸಸ್ ಇರುತ್ತೆ. ಹೀಗೆ ರೂಟ್ ಕಾಸ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಯಾರಿಗಾದ್ರೂ ನಾವು ಟ್ರೀಟ್ಮೆಂಟ್ ಕೊಡುವಾಗ ಫಸ್ಟ್ ಇದು ಯಾವುದರಿಂದ ಬಂದಿದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡು ನಾವು ಮನೆಯಲ್ಲೇ ಅದನ್ನ ಇದು ಮಾಡಬೇಕು ಅಂತ ಟ್ರೀಟ್ ಕಷ್ಟ. ಮಾಡೋದದೆ ಹೌದು. ಈಸಿಯಾಗಿ ಮಾಡ್ಬೋದು. ಇವತ್ತು ಅದೇ ಥರದ ಸಾಕಷ್ಟು ಹೇಳ್ಕೊಟ್ಬಿಡ್ತೀನಿ ಮನೇಲಿ ಅಲ್ಲ, ನಮ್ದು ಮಾಡೋದು. ಫುಲ್ ಈ ಸೀರೀಸ್ ಉದ್ದೇಶ ಏನು ಅಂತಂದ್ರೆ ಯಾರು ನಿಮ್ಮ ಬ್ಯೂಟಿ ಪಾರ್ಲರ್ಗೆ ಬರಬಾರ್ದು ಅಂತ. ತೊಂದ್ರೆ ಇಲ್ಲ, ಮನೇಲಿ ಮಾಡ್ಕೊಳ್ಳುವಾಗ ಒಂದು ಸ್ಮೃತಿ ಇರುತ್ತಲ್ಲ, ದೀಪ ನಾಗೇಶ್ ಹೇಳ್ಕೊಡಿ ಟಿಪ್ಸ್ ಯೂಸ್ ಮಾಡ್ತಾ ಇದೀವಿ ಅಂತ. ದಟ್ಸ್ ಮೋರ್ ದನ್ ಎನಫ್. ಅಲ್ಲ ತಮಾಷೆಗೆ ಹಾಗಂತಲ್ಲ, ಹೇಳಿದೆ. ಅಲ್ಲ, ಒಂದು ಹೌದು. ಒಂದು ಹಂತ ತನಕ ನಾವು ಮನೆಯಲ್ಲಿ ಮನೇಲೇ ಮಾಡ್ಬೋದು. ಮಾಡ್ಬೋದು, ಮತ್ತೆ ಮನೇಲೇ. ಬ್ಯೂಟಿ ಹೌದು. ಪಾರ್ಲರ್ ನಲ್ಲಿ ನಾವು ಹೇಗೆ ಅದರ ವ್ಯಾಲ್ಯೂ ಆಡ್ ಮಾಡ್ಕೊಳ್ಳೋದು ಅಂತ ಹೌದು. ನೋಡ್ಕೋಬಹುದು. ಅಂದ್ರೆ ಅದು ಒಂದು ಹುಚ್ಚ ಆಗ್ಬಾರ್ದು, ಕ್ರೇಜ್ ಹೌದು. ಆಗ್ಬಾರ್ದು. ಈಗ ಇಟ್ ಶುಡ್ ಬಿ ಅನ್ ಆಡ್ ಆನ್. ಒಂದು ಟ್ರೀಟ್ಮೆಂಟನ್ನು ನಾವು ಮಂತ್ಲಿ ಒನ್ಸ್ ಕೊಡ್ಬೋದು. ಬಟ್ ಅವರು ಎವ್ರಿ ಡೇ ಒಂಚೂರು ತೊಗೊಂಡ್ಬಿಟ್ರೆ ಪ್ರಿಕಾಷನ್ಸು ಬರೋದೇ ಇಲ್ಲ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಆ ರೀತಿ. ಸೊ ಈಗ ಹೇಳಿದ್ನಲ್ಲ, ಇಷ್ಟೆಲ್ಲ ರೀಸನ್ಸ್ ಇದೆ ಬರೋದಕ್ಕೆ, ಪಿಂಪಲ್ ಬರೋದಕ್ಕೆ. ಇದನ್ನು ಮನೇಲೆ ಹೇಗೆ ಹೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಬರ್ತೀನಿ. ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು. ಆದಷ್ಟು ಮೊಬೈಲ್ ಯೂಸೇಜ್ ಮಾಡಬಾರ್ದು. ಇಲ್ಲ, ಮೊಬೈಲ್ಗೆ ಇವಾಗ ಕ್ಲೆನ್ಸರ್ಸ್ ಸಿಗ್ತಾ ಇದೆ, ಅಸ್ಟ್ರಿಂಜೆಂಟ್ ಲೋಷನ್ ಆ್ಯಂಡ್ ಕ್ಲೆನ್ಸರ್ಸ್, ಅದನ್ನೆಲ್ಲ ಹಾಕಿ ಇನ್ ಟೈಮ್ಗೆ ಮೊಬೈಲ್ನ ಕ್ಲೀನ್ ಮಾಡ್ತಾ ಇರಬೇಕು. ಆದಷ್ಟು ಹ್ಯಾಂಡ್ಸ್ ಫ್ರೀ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ. ಪಿಲ್ಲೋ ಆ್ಯಂಡ್ ಪಿಲ್ಲೋ ಕವರ್ಸ್ಗಳನ್ನ ರೆಗ್ಯುಲರ್ ಆಗಿ ಹೈಜೀನಿಕ್ ಆಗಿ ಮೇಂಟೈನ್ ಮಾಡೋದು. ಸೊ ಈ ಸಣ್ಣ ಪುಟ್ಟದನ್ನು ಮೇಂಟೈನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಚೆ ಫುಡ್ ತಿನ್ನೋದಕ್ಕಿಂತ ಮನೆಯದೇ ಹೋಮ್ ಫುಡ್, ಅದು ನಮ್ಮ ಸೌತ್ ಇಂಡಿಯನ್ ಫುಡ್ ಇಸ್ ವೆರಿ ಗುಡ್. ಅಂದರೆ ಪಿಂಪಲ್ ಬರೋದಕ್ಕೆ ಬಿಡಲ್ಲ. ಸೊ ಅಷ್ಟು ಚೆನ್ನಾಗಿರೋಂಥ ನಮ್ಮ ಮನೆಯದು ಊಟ ತಿನ್ನೋದು ಇನ್ನೂ ಬೆಟರ್ ಇರುತ್ತೆ. ಇದೆಲ್ಲ ಬಿಟ್ಟು ಮನೇಲಿ ಹೇಗೆಲ್ಲ ಮಾಡ್ಕೊಳ್ಬೇಕು ಅಂತ ನೋಡೋಣ. ಎಲ್ಲದಕ್ಕಿಂತ ಮುಂಚೆ ನೀರು ಚೆನ್ನಾಗಿ ಕುಡಿದಷ್ಟು ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ, ಹಾಗಾಗಿ ಪಿಂಪಲ್ ಬರೋದೇ ಕಡಿಮೆ ಆಗುತ್ತೆ. ಯಾರು ಜಾಸ್ತಿ ನೀರು ಕುಡಿತಿರ್ತಾರಲ್ಲ, ಮಿನಿಮಮ್ 2.5 ಲೀಟರ್ಸ್ ಇನ್ ಅ ಡೇ, ಒನ್ ಎಟ್ ಎ ಟೈಮ್ ಅಲ್ಲ, 2.5 ಲೀಟರ್ಸ್ ಇನ್ ಅ ಡೇ ಕುಡಿಯೋರಿಗೆ ಪಿಂಪಲ್ ಬರೋ ಇದೇ ಪ್ರಮೇಯನೇ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಡಿಟಾಕ್ಸ್ ವಾಟರ್, ನಾನು ಈಗಷ್ಟೇ ಹೇಳಿದ್ನಲ್ಲ ಆ ಥರದ್ದು, ಮತ್ತು ಲಾವಂಚ ಬೇರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಬಿಸಿನೀರಿಗೆ ಹಾಕಿ ಕುಡಿಯೋದ್ರಿಂದ ಕೂಡ ತುಂಬ ಫಾಸ್ಟಾಗಿ ಡಿಟಾಕ್ಸ್ ಆಗ್ತಾ ಇರುತ್ತೆ. ಆಮೇಲೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳೋದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ನಾವು ತುಳಸಿ ತೀರ್ಥ ತಗೊಳ್ತೀವಲ್ಲ, ಅದು ಕೂಡ ಹೈಯೆಸ್ಟ್ ಡಿಟಾಕ್ಸ್ ವಾಟರ್. ಅದು ಬರೀ ಹೊಟ್ಟೆಲಿ ನಾವು ಸ್ವಲ್ಪ ತುಳಸಿ ತೀರ್ಥ ತಗೊಳ್ಳೋದ್ರಿಂದ ಕೂಡ ಡಿಟಾಕ್ಸ್ ಆಗ್ತಾ ಬರುತ್ತೆ. ಹೀಗೆ ನಾವು ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಬೇಕು. ಮತ್ತು ಒಂದು 45 ಮಿನಿಟ್ಸ್ ಆಫ್ ವರ್ಕೌಟ್ ಅಂತೂ ಬೇಕೇ ಬೇಕು. ಅದು ಜಿಮ್ಗೆ ಹೋಗ್ಬೇಕಂತ ಏನಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೋದು. ಅಥವಾ ಎನಿ ಕೈಂಡ್ ಆಫ್ ಪಾರ್ಕಲ್ಲಿ ವಾಕಿಂಗ್ ಮಾಡೋದು, ಜಿಮ್ಮಲ್ಲಿ ಅಲ್ಲೇ ಜಿಮ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸನ್ಲೈಟ್ ಕೂಡ ತುಂಬ ಒಳ್ಳೆಯದು. ಸೊ ಇವಾಗ ಟಿಪ್ಸ್ ಹೇಳ್ತಾ ಹೋಗೋಣ, ಮನೇಲಿ ಯಾವ ಥರ ಎಲ್ಲ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು. ಯಾರಿಗೇ ಆಗಲಿ ಪಿಂಪಲ್ ಇದ್ದರೆ, ಅದರಲ್ಲೂ ಎಸ್ಪೆಷಲಿ ಆಯಿಲಿ ಸ್ಕಿನ್ ಇದ್ದು ಪಿಂಪಲ್ ಇರೋವಂಥವ್ರು, ಮುಲ್ತಾನಿ ಮಿಟ್ಟಿಗೆ ಸ್ವಲ್ಪ ಪುದೀನ ರಸನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫೇಸ್ ಪ್ಯಾಕ್ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ಆಯಿಲ್ ಕಂಟ್ರೋಲ್ ಆಗುತ್ತೆ, ಅಂದರೆ ಸೀಬಮ್ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಪಿಂಪಲ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಪಿಂಪಲ್ಗೆ 2 ತುಂಬ ದಿವ್ಯ ಔಷಧಿ ಅಂತ ಹೇಳ್ಬೋದು. ಒಂದು ಸ್ಯಾಂಡಲ್ವುಡ್, ಶ್ರೀಗಂಧದ. ಸೊ ಶ್ರೀಗಂಧನ ತೇದು ಅದನ್ನು ನಾವು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಪಿಂಪಲ್ ಬರೋದೇ ಇಲ್ಲ, ಪ್ರಿವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಗುತ್ತೆ. ಅದು ಗಂಧದ ಪುಡಿ ಸಿಗುತ್ತೆ, ಅದಲ್ಲ ಫ್ಲೇವರ್ ಹಾಕಿ ಅದಲ್ಲ ಆಕ್ಚುಲಿ ಅದಲ್ಲ. ನಾವು ಇರೋದೇ ಶ್ರೀಗಂಧದ ತವರೂರಲ್ಲಿ. ಏನೆಲ್ಲ ಹಾಕ್ತಾರೆ ಗೊತ್ತಿಲ್ಲ, ಸಾಡಸ್ಟಿಗೆನೆ ಅದು ಪರ್ಫ್ಯೂಮ್ ಹೊಡಿತಾರೆ ಚೆನ್ನಾಗಿ. ಸೊ ಆ ಥರ ಪೌಡರ್ಗಿಂತ ತೇದು ಹಚ್ಚೋದು ತುಂಬ ಒಳ್ಳೇದು. ಈಗ ಅದರದ್ದು ರೆಡಿ ಕೇಕ್ ಕೂಡ ಸಿಗುತ್ತೆ, ಪ್ಯೂರ್ ಸ್ಯಾಂಡಲ್ವುಡ್ದು, ತೀರ್ಥಕ್ಕೆ ಹಾಕಕ್ಕೆ ಅಂತ ಸಿಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಅಷ್ಟೇ ಪ್ಯೂರ್ ಇರುತ್ತೆ, ವಿಚ್ ಇಸ್ ಎಡಿಬಲ್, ದಟ್ ಇಸ್ ಸೇಫ್ ಫಾರ್ ಸ್ಕಿನ್ ಅಂತ ಹೇಳ್ಬೋದು. ಆ ಶ್ರೀಗಂಧದ ಕೇಕ್ ಥರನೂ ಸಿಗುತ್ತೆ, ಅದನ್ನು ಕೂಡ ನಾವು ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಅದನ್ನು ಓವರ್ನೈಟ್ ಡ್ರೈ ಮಾಡುತ್ತೆ, ಸ್ವಲ್ಪ ಡ್ರೈ ಆಗುತ್ತೆ, ಬಟ್ ಅದನ್ನು ವಾಶ್ ಮಾಡಿದ ತಕ್ಷಣ ಏನಾದರೂ ಮಾಯಿಶ್ಚರೈಸರ್ ಹಚ್ಚಿದ್ರೆ ಬೆಟರ್ ಇರುತ್ತೆ. ಸೊ ಶ್ರೀಗಂಧದ ಯೂಸೇಜ್ ಇಸ್ ಬೆಸ್ಟ್. ಅಂದರೆ ಪಿಂಪಲ್ಲು ಹೋಗುತ್ತೆ, ಮಾರ್ಕು ರೆಡ್ಯೂಸ್ ಆಗುತ್ತೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದರೆ ತುಂಬ ಜಾಸ್ತಿ ಏರಿಯಾಟಿಕ್ ಪಿಂಪಲ್ ಅಂತ ಹೇಳ್ತೀವಿ, ತುಂಬ ಏರಿಯಾದಲ್ಲಿ ಪಿಂಪಲ್ ಇದೆ, ಅನ್ಕಂಟ್ರೋಲಬಲ್, ಇನ್ಕ್ಲೂಡಿಂಗ್ ಪಸ್ ಇದೆ ಅದರೊಳಗಡೆ ಅಂತ ಅನ್ನೋದಾದರೆ ಪಂಚಪತ್ರೆ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ತುಳಸಿ, ಪುದೀನ, ದೊಡ್ಡಪತ್ರೆ, ಬೇವು ಮತ್ತು ಆಲೋವೆರಾ, ಇದಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿ, ಸಮ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಲೇಬೇಕು. ಯಾವುದೇ ರೀತಿ ಪತ್ರೆಗಳನ್ನ ನಾವು ಫೇಸ್ ಪ್ಯಾಕ್ ಅಥವಾ ಹೇರ್ ಪ್ಯಾಕ್ ಯೂಸ್ ಮಾಡ್ತೀವೋ ಸ್ವಲ್ಪ ಅರಿಶಿನ ಯೂಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಪಂಚಪತ್ರೆ ಪ್ಯಾಕ್ನ ಎವ್ರಿ ಆಲ್ಟರ್ನೇಟಿವ್ ಡೇಸ್ನ ಹಾಕಬೇಕು ಫಸ್ಟು. ಆಮೇಲೆ ವೀಕ್ಲಿ ಒನ್ಸ್ ಹಾಕ್ತಾ ಬರೋದ್ರಿಂದ ತುಂಬ ಫಾಸ್ಟಾಗಿ ರೆಡ್ಯೂಸ್ ಆಗುತ್ತೆ. ಇದು ಯಾವುದೂ ಸಿಗಲಿಲ್ಲ, ಇಷ್ಟೆಲ್ಲ ಹೆಕ್ಟಿಕ್ ಮಾಡೋಕ್ಕಾಗಿಲ್ಲ ಅಂದರೆ ಬರೀ ಬೇವಿನ ಎಲೆ ತಂದು ನಾವು ಅದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಅರಿಶಿನದ ಜೊತೆ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕೊಂಡ್ರು ತುಂಬ ಫಾಸ್ಟಾಗಿ ಪಿಂಪಲ್ನ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು.
ಇನ್ನು ಮೆಡಿಕೇಟೆಡ್ ಆಗಿ ನಾವು ನೋಡ್ತೀವಿ ಅಂತಂದ್ರೂ ಸಾಕಷ್ಟು ಸಿ ಮಿನರಲ್ಸ್ಗಳೆಲ್ಲ ಸಿಗುತ್ತೆ. ಸೊ ಇನ್ಫ್ಯಾಕ್ಟ್ ಬೋರಿಕ್ ಪೌಡರ್ ಅಂತ ಕೂಡ ಸಿಗುತ್ತೆ, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಹೌದು, ಸೊ ಆ ಬೋರಿಕ್ ಪೌಡರ್ನ ಬಿಸಿ ನೀರಲ್ಲಿ ಕಲಸಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಬೋದು. ಬೋರಿಕ್ ಪೌಡರ್ ಹೌದು ಹೌದು, ಅದು ನಮಗೆ ಬರೀ ಗಾಯಗಳಿಗೆಲ್ಲ ಗಾಯಕ್ಕೆ ಹಾಕೋದು. ಹಾಕ್ತಾರೆ, ಏನಕ್ಕೆ ಅಂದ್ರೆ ಗಾಯದಲ್ಲಿರೋ ಬ್ಯಾಕ್ಟೀರಿಯಾನ ಡಿಸ್ಟ್ರಾಯ್ ಮಾಡ್ಲಿ ಅಂತ. ಹಾಗೆ ಫೇಸ್ ಅಲ್ಲಿ ಅಥವಾ ಪಿಂಪಲ್ ಅಲ್ಲಿರುವಂತ ಬ್ಯಾಕ್ಟೀರಿಯಾನ ಕೂಡ ಅದು ಡಿಸ್ಟ್ರಾಯ್ ಮಾಡುತ್ತೆ. ಅದು ಆ ಪಸ್ ಕ್ರಿಯೇಟ್ ಆಗೋದಕ್ಕೆ ಬಿಡಲ್ಲ. ಹೌದು ಹೌದು. ಸೊ ಅದನ್ನು ಕೂಡ ನಾವು ಆ್ಯಸ್ ಅ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ ಎರಡೂ ರೆಡ್ಯೂಸ್ ಆಗ್ತಾ ಬರುತ್ತೆ. ಈಗ ಮನೇಲಿ ಸಾಕಷ್ಟು ರೀತಿಯ ಟ್ರೀಟ್ಮೆಂಟ್ಗಳನ್ನ ಮಾಡ್ತಾ ಬರ್ಬೋದು. ಇನ್ಫ್ಯಾಕ್ಟ್ ಈ ಸಿಟ್ರಸ್ ಫ್ರೂಟ್ಸ್ ಇರುತ್ತಲ್ಲ, ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಲ್ಲ, ಅದ್ರ ಸಿಪ್ಪೆನ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿ ನೀರಲ್ಲಿ, ಅದಕ್ಕೆ ಹಾಲು ಅಥವಾ ಮಿಲ್ಕ್ ಪ್ರಾಡಕ್ಟ್ ಏನು ಹಾಕಬಾರ್ದು. ಸೊ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ತುಂಬ ಫಾಸ್ಟಾಗಿ, ಅಂದರೆ ಸಿಟ್ರಸ್ ಹೋದ ತಕ್ಷಣ ಪಿಂಪಲ್ ಹೊಟ್ಟೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಹೋಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಲೆಮನ್ನ ತೊಗೊಂಡು ರಬ್ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಇಟ್ಸ್ ಲೈಕ್ ಅ ಬಾಂಬ್ ಶೆಲ್. ಸೊ ತುಂಬ ಕಾನ್ಸಂಟ್ರೇಟೆಡ್ ಇರುತ್ತಲ್ಲ, ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡು ಹಾಕೊಳ್ಬೋದು. ಮೊಸರಲ್ಲಿ ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಲೈಟ್ ಮಸಾಜ್ ಮಾಡೋದ್ರಿಂದ ಕೂಡ ತುಂಬ ಫಾಸ್ಟಾಗಿ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ರಿಡ್ಯೂಸ್ ಆಗ್ತಾ ಬರುತ್ತೆ. ಕೆಲವ್ರಿಗೆ ಒಂದೇ ಪಿಂಪಲ್ ಇರುತ್ತೆ, ಒಂದು ತುಂಬ ದಪ್ಪದು ಅಥವಾ ತುಂಬ ಫೇಸಲ್ಲಿ ಬರಲ್ಲ, ಒಂದೇ ತುಂಬ ಬರುತ್ತಲ್ಲ, ಆ ಥರದವ್ರಿಗೆ ಈಸಿ, ಬಟ್ ಅದನ್ನು ಕರೆಕ್ಟಾಗಿ ಮಾಡೋದನ್ನ ಹೇಳ್ಕೊಡ್ತೀನಿ. ಮತ್ತೆ ಬಾಡಿಲೂ ಕೂಡ ಪಿಂಪಲ್ಸ್ ಹೀಟ್ ಆದಾಗ ಬರುತ್ತೆ, ಕೆಲವ್ರಿಗೆ ಬೆನ್ನಲ್ಲಿ ಹೌದು, ಬರುತ್ತೆ, ಆ ಹೌದು, ಥರದ್ದೆಲ್ಲ ಕೈಯಲ್ಲಿ ಈ ಪೋರ್ಷನಲ್ಲೆಲ್ಲ ಬರುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಬಾಡಿನ ಕೂಲ್ ಇಟ್ಕೊಳ್ಳೋದು ಒಂದು ಒಳ್ಳೇದು. ದಾರಿ. ಹೌದು ಹೌದು, ಎಳ್ನೀರು ಜಾಸ್ತಿ ಆ ಥರದವ್ರು ಹೌದು. ಎಳ್ನೀರನ್ನ ಕನ್ಸ್ಯೂಮ್ ಮಾಡ್ತಾ ಇರಬೇಕು. ಸೊ ಎಳ್ನೀರನ್ನ ತಿರುಳನ್ನ ಬೇಕಾದ್ರೆ ಅವರು ಬ್ಲೆಂಡ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೀಟ್ ಬಾಯ್ಲ್ಸ್ನ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಮತ್ತೆ ಒಂದು ಸಿಂಗಲ್ ಪಿಂಪಲ್ ಇರುತ್ತೆ, ಅದು ಇನ್ವರ್ಟೆಡ್ ಪಿಂಪಲ್ ಅಂತ ಹೇಳ್ತೀವಿ, ಆ ಥರದಕ್ಕೆ ನಾಟಿ ಬೆಳ್ಳುಳ್ಳಿ ಒಂದು ಎಸಳು ತಗೋಬೇಕು, ಸಿಂಗಲ್ ಒಂದೇ ಒಂದು ಎಸಳನ್ನ ಜಜ್ಜಬೇಕು, ಅದನ್ನು ಚೆನ್ನಾಗಿ ಹನಿಲಿ ಕೋಟ್ ಮಾಡಬೇಕು. ಯಾಕಂದರೆ ಅತಿ ಕ್ಷಾರ ಅಂತ ಹೇಳ್ತೀವಿ, ಅಂದರೆ ತುಂಬ ತೀಕ್ಷ್ಣ ಪ್ರಕೃತಿನ ಡೈರೆಕ್ಟಾಗಿ ಇಡಬಾರ್ದು, ಸುಟ್ಟೋದಂಗೆ ಆಗುತ್ತೆ. ಸೊ ಒಂದು ಸಿಂಗಲ್ ಬೆಳ್ಳುಳ್ಳಿನ ಜಜ್ಜಿ ಅದಕ್ಕೆ ಚೆನ್ನಾಗಿ ಇದ್ರದ್ದು ಹನಿ ಕೋಟ್ ಮಾಡಿ ಇಟ್ಟು ಪ್ಲಾಸ್ಟರ್ ಹಾಕಿ ಮಲ್ಕೊಳ್ಬೇಕು. ಒಂದೇ ಒಂದು ಸಿಂಗಲ್ ಇನ್ವರ್ಟೆಡ್ ಪಿಂಪಲ್ ಬಂದಿದ್ದಾಗ ಅದನ್ನು ನೆಕ್ಸ್ಟ್ ಡೇ ತೆಗೆದುಬಿಟ್ಟು ಹೀಗೆ ರಿಪೀಟ್ 3 days ಮಾಡಿದರೆ ಸಾಕು. ಎಷ್ಟೇ ಡೀಪ್ ಇನ್ಸೈಡ್ ಇದ್ರೂ ಅದನ್ನು ನಾವು ತುಂಬ ಈಸಿಯಾಗಿ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಸೊ ಹೀಗೆ ಮನೆಯಲ್ಲೇ ಸಾಧ್ಯ ಆದಷ್ಟು ಪಿಂಪಲ್ನ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಅದ್ರ ಆಗಲೇ ಇಲ್ಲ ಅಂತಂದಾಗ ಮಾತ್ರ ಟ್ರೀಟ್ಮೆಂಟ್ ಲೆವೆಲ್ ಅಗತ್ಯ ಇರುತ್ತೆ, ಬಿಟ್ಟರೆ ಮನೇಲಿ ತುಂಬ ಥರದ ಟ್ರೀಟ್ಮೆಂಟ್ಗಳು ಮಾಡ್ಕೊಳ್ಬೋದು. ಸೊ ಇದೆಲ್ಲ ಯೂಸ್ ಮಾಡಿಕೊಂಡ್ರೆ ಪಿಂಪಲ್ಲೇ ಬರಲ್ಲ ಫಸ್ಟ್ ಆಫ್ ಆಲ್. ಸೂಪರ್. ಓಕೆ, ಸೊ ನಮ್ಮ ದೇಹದಲ್ಲಿ ಸೌಂದರ್ಯಕ್ಕೆ ಮುಖ್ಯವಾಗಿ ಐ ಥಿಂಕ್ ಹೌದು ಪಿಂಪಲ್ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ಹುಡುಗಿರಿಗೆ. ಹುಡುಗರಿಗೂ ಈಗ ಸೌಂದರ್ಯ ಜ್ಞಾನ ಏನು ಕಮ್ಮಿ ಇಲ್ಲ. ಹೌದು ಸೊ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗಿರುವಂತಹ ಟಿಪ್ಪನ್ನು ಕೊಟ್ಟಿದ್ದೀರಿ, ಟಿಪ್ಪುಗಳನ್ನೇ ಕೊಟ್ಟಿದ್ದೀರಿ. ಸೊ ಈ ಪಿಂಪಲ್ನ ಟಿಪ್ ಹೋಗೋದಕ್ಕೆ ದಾರಿಯನ್ನು ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಿ. ಆದರೆ ಲಾಸ್ಟಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪಿಂಪಲ್ ಬಂದ ತಕ್ಷಣ ತುಂಬ ಜನ ಪೀಲಿಂಗಿಗೆ ಹೊಟ್ಟೋಗ್ತಾರೆ. ಅದು ಒಂದು ಮಾತ್ರ ಯಾವ ಕಾರಣಕ್ಕೂ ಮಾಡಿಸಬಾರ್ದು. ಅದರಲ್ಲೂ ಟೀನೇಜ್ಗೆ ಕೆಮಿಕಲ್ ಪೀಲಿಂಗಿಂದ ಪಿಂಪಲ್ಸ್ನ ತೆಗಿತಾರೆ, ಪಿಂಪಲ್ ಮಾರ್ಕ್ ತೆಗಿತೀವಿ ಅಂತ ಹೇಳ್ತಾರೆ. ಸೊ ಇದೊಂದು ಹೇಳಬೇಕು ಅಂತ ಅನ್ನಿಸ್ತು. ಸೊ ಯಾವುದೇ ಕಾರಣಕ್ಕೂ ಕೆಮಿಕಲ್ ಪೀಲಿಂಗ್ಗಳನ್ನ ಅವಾಯ್ಡ್ ಮಾಡಿ ಹೀಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೇದು ಹೊರತು ಯಾವುದೇ ಕಾರಣಕ್ಕೂ ಕೆಮಿಕಲ್ ಪೀಲಿಂಗ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕೊನೆಯಲ್ಲಿ ಹೇಳಿದ್ರು ಕೂಡ ತುಂಬ ಮುಖ್ಯವಾದ ವಿಷಯ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸೋ ಸಮಯ. ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀವಿ. ಇದು ಸೌಂದರ್ಯ ಜ್ಞಾನ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯೋದು ಬೇಡ, ಯಾಕಂದರೆ ಈ ರೀತಿಯ ಕಂಟೆಂಟ್ ಪ್ರತಿನಿತ್ಯ ನಿಮಗೋಸ್ಕರ ನಾವು ತರ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್.